ಎಲ್ಲರಿಗೂ ನಮಸ್ತೆ. ಆತ್ಮೀಯ ಪೋಷಕರೇ, ಶಿಕ್ಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ವೀಕ್ಷಕರೇ, ನಾನು ಡಾಕ್ಟರ್ ಎಂ ಶಂಕರ್, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ BEd ಕಾಲೇಜ್, ಚಿಕ್ಕಬಳ್ಳಾಪುರದ ಚಿತ್ರಾವತಿ ಬಳಿ ಇರುವಂತಹ ಯೂನಿವರ್ಸಿಟಿ BEd ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತವಾಗಿ ಬೇಕಾಗಿರುವಂತಹ ಒಂದು ವಿಷಯದ ಬಗ್ಗೆ ಹಲವಾರು ವಿಚಾರಗಳನ್ನ ಈಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಅದು ಏನಪ್ಪ ವಿಷಯ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಪಠ್ಯ ಪುಸ್ತಕವನ್ನ ಓದುವ ಮಹತ್ವ ಮತ್ತು ವಿಧಾನ. ಇಂಪಾರ್ಟೆನ್ಸ್ ಅಂಡ್ ಮೆಥಡ್ಸ್ ಆಫ್ ರೀಡಿಂಗ್ ಟೆಕ್ಸ್ಟ್ ಬುಕ್ ಬೈ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ ಟಾಪಿಕ್. ಈಗ ಈ ಟೆಕ್ಸ್ಟ್ ಬುಕ್ ಓದುವಂತಹ ವಿಚಾರದ ಬಗ್ಗೆ ನನ್ನ ಅನುಭವದ ಮೇಲೆ ಒಬ್ಬ ಟೀಚರ್ ಎಜುಕೇಟರ್ ಆಗಿ ನಾನು ಕೆಲವೊಂದು ಟೆಕ್ನಿಕ್ಸ್ ಅನ್ನ ನಾನು ಡೆವಲಪ್ ಮಾಡಿದ್ದೀನಿ, ಹೊಸದಾಗಿ ಡೆವಲಪ್ ಮಾಡಿದ್ದೀನಿ. ಅದು ಸಂಪೂರ್ಣವಾಗಿ ಹೊಸದು ಅಂತ ಏನಿಲ್ಲ, ಸಾಕಷ್ಟು ಜನ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಬಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ, ನನ್ನ ಅಬ್ಸರ್ವೇಷನ್ ಅಲ್ಲಿ ಸಾಕಷ್ಟು ಮಕ್ಕಳು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಇದನ್ನ ಡೆವಲಪ್ ಮಾಡಿದ್ದೇನೆ. ಆತ್ಮೀಯ ಶಿಕ್ಷಕರ ಮತ್ತೆ ಪೋಷಕರ, ವಿದ್ಯಾರ್ಥಿಗಳೇ, ನಾನು ಸಾಮಾನ್ಯವಾಗಿ ಶಾಲೆಗಳಿಗೆ ವಿಸಿಟ್ ಮಾಡ್ತಾ ಇರ್ತೀನಿ. ಒಬ್ಬ BEd ಕಾಲೇಜು ಟೀಚರ್ ಆಗಿ ಟೀಚಿಂಗ್ ಪ್ರಾಕ್ಟೀಸು ಮತ್ತು ಬೇರೆ ಬೇರೆ ರೀಸನ್ಸ್ಗೆ ನಾನು ಸ್ಕೂಲ್ಸ್ಗೆ ವಿಸಿಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಮಕ್ಕಳು ಹೇಗೆ ಓದ್ತಾರೆ, ಅದರಲ್ಲೂ ವಿಶೇಷವಾಗಿ ಟೆಕ್ಸ್ಟ್ ಬುಕ್ ಅನ್ನ ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಹೆಚ್ಚು ನಾನು ಕಾನ್ಸಂಟ್ರೇಟ್ ಮಾಡ್ತಿರ್ತೇನೆ. ಮತ್ತೆ ಯಾವುದೇ ಒಂದು ಸ್ನೇಹಿತರ ಮನೆಗಳು ಮತ್ತೆ ಯಾರಾದ್ರೂ ಸಂಬಂಧಿಕರ ಮನೆಗಳಿಗೆ ಹೋದಾಗ ಮಕ್ಕಳು ಈ ತರದ್ದು ಓದ್ತಿದ್ದಾರೆ ಅಂತ ಹೇಳಿದಾಗ, ಏನ್ ಓದ್ತಾ ಇದೆ ತೋರ್ಸಮ್ಮ ಅಂತ ಹೇಳಿದಾಗ ಅವರು ಸಾಮಾನ್ಯವಾಗಿ ನಮ್ಮ ಹತ್ರ ನೋಟ್ ಬುಕ್ಸು ಇವನ್ನೆಲ್ಲ ತಗೊಂಡ್ಬರ್ತಾರೆ. ನಾನು ಅದನ್ನು ನೋಡಿದಾಗ ಆಕ್ಚುಲ್ ಆಗಿ ಈ ಸ್ಟಡಿ ಹೇಗೆ ನಡೀತಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನ್ ಟೆಕ್ಸ್ಟ್ ಬುಕ್ ತಗೊಂಬಮ್ಮ ಅಂತ ಹೇಳ್ತೇನೆ. ಅವರು ಟೆಕ್ಸ್ಟ್ ಬುಕ್ಗಳನ್ನ ತಗೊಂಡ್ ಬರ್ತಾರೆ. ಆಗ ನಾವು ಆ ಟೆಕ್ಸ್ಟ್ ಬುಕ್ ಅನ್ನು ತೆಗೆದು ನೋಡಿದಾಗ ಸುಮಾರು ಮಕ್ಕಳು ಆ ಟೆಕ್ಸ್ಟ್ ಬುಕ್ ಅನ್ನ ತೆಗೆದೇ ಇರೋದಿಲ್ಲ. ಹೊಸ ಟೆಕ್ಸ್ಟ್ ಬುಕ್ ಇಟ್ಕೊಂಡಿರ್ತಾರೆ. ಅದನ್ನ ಬೈಂಡ್ ಹಾಕಿ ಆ ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಅದು ಬಳಕೆ ಆಗಿರೋದಿಲ್ಲ, ಹೊಸ ಟೆಕ್ಸ್ಟ್ ಬುಕ್ ಇದ್ದಂಗೆ ಇರುತ್ತದೆ. ಯಾಕೆ ಅದು ಹೊಸದಾಗಿದೆ ಅಂತ ಹೇಳಿದ್ರೆ ಅದನ್ನ ಮಕ್ಕಳು ಬಳಕೆನೇ ಮಾಡಿಲ್ಲ, ಅದರಲ್ಲಿ ಒಂದು ಗೆರೆ ಹಾಕಿಲ್ಲ, ಎಲ್ಲೋ ಒಂದು ಅಂಡರ್ಲೈನ್ ಮಾಡ್ಕೊಂಡಿಲ್ಲ, ಈ ತರದಿದೆ. ಅಲ್ಲಿಗೆ ನನಗೆ ಗೊತ್ತಾಗುತ್ತೆ ಮಗು ಟೆಕ್ಸ್ಟ್ ಬುಕ್ ಅನ್ನ ಓದ್ತಿಲ್ಲ. ಒಳ್ಳೆ ರ್ಯಾಂಕು ಬರ್ತಿದೆ, ಒಳ್ಳೆ ಗ್ರೇಡ್ಸು ಬರ್ತಿದೆ, ಬರೀ ನೋಟ್ಸ್ ಓದಿ ಇದನ್ನ ಮಾಡ್ತಿದೆ. ಮಗು ಸಂಪೂರ್ಣವಾಗಿ ಟೀಚರ್ ನೋಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಕೆಲವೊಂದು ಮಕ್ಕಳು ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ನೋಡಿದಾಗ ಆ ಪುಸ್ತಕ ಇರುವಂತ ಸ್ಟೈಲಲ್ಲೇ ಗೊತ್ತಾಗುತ್ತೆ ಇದು ಬಹಳ ಯೂಸ್ ಆಗಿದೆ. ಆ ಪೇಜ್ಗಳನ್ನ ತೆಗೆದು ನೋಡಿದಾಗ ಆ ಪೇಜ್ ಎಷ್ಟು ಯೂಸ್ ಆಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಲ್ಲಿ ಏನೋ ಬರ್ದಿರ್ತಾರೆ ಮಕ್ಕಳು, ಏನೋ ಅಂಡರ್ಲೈನ್ ಮಾಡಿರ್ತಾರೆ. ಆ ಟೆಕ್ಸ್ಟ್ ಬುಕ್ ಇನ್ಯಾರಿಗೂ ಯೂಸ್ ಆಗಲ್ಲ, ಆ ಲೆವೆಲ್ಗೆ ಯೂಸ್ ಆಗಿರುತ್ತೆ, ಬಳಕೆ ಮಾಡಿರ್ತಾರೆ. ಅದರಲ್ಲಿ ಗೊತ್ತಾಗತ್ತೆ ಈ ಮಗು ಟೆಕ್ಸ್ಟ್ ಬುಕ್ ಅನ್ನ ಓದಿದೆ ಅಂತ. ಹೀಗೆ ನನ್ನ ಅಬ್ಸರ್ವೇಷನ್ ಅಲ್ಲಿ ಟೆಕ್ಸ್ಟ್ ಬುಕ್ ಮಕ್ಕಳು ಹೇಗೆ ಓದ್ತಿದ್ದಾರೆ, ಎಷ್ಟು % ಮಕ್ಕಳು ಓದ್ತಿದ್ದಾರೆ, ಓದ್ತಿಲ್ಲ, ಇದು ಅರ್ಥ ಆಗಿದೆ. ಕೆಲವು ಮಕ್ಕಳು ಓದ್ತಾನೆ ಇಲ್ಲ, ಸಂಪೂರ್ಣವಾಗಿ ನೋಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಮೇಷ್ಟ್ರು ಕೊಡುವಂತ ನೋಟ್ಸ್ ಮೇಲೆ. ಕೆಲವು ಮಕ್ಕಳು ಓದ್ತಿದ್ದಾರೆ ಆದ್ರೆ ಸರಿಯಾಗಿ ಓದ್ತಿಲ್ಲ. ಟೆಕ್ಸ್ಟ್ ಬುಕ್ ಓದುವಂಥದ್ದು ಹೇಗಿರ್ಬೇಕು ಅಂತ ನನ್ನ ಆಲೋಚನೆ ಹೇಗಿದೆ, ಆ ರೀತಿ ಮಕ್ಕಳು ಓದ್ತಿಲ್ಲ. 99% ಮಕ್ಕಳು ಆ ರೀತಿ ಓದ್ತಿಲ್ಲ. ಕೆಲವು ಮಕ್ಕಳು ಮಾತ್ರ ಚೆನ್ನಾಗಿ ಓದ್ತಿರ್ಬೋದು. ಇದನ್ನ ಅಬ್ಸರ್ವ್ ಮಾಡಿದಂತ ನಾನು ಮತ್ತೆ ನಮ್ಮ ಕಾಲೇಜಿನ ಮಕ್ಕಳು ಸಹಿತ, ಬರೀ ಸ್ಕೂಲ್ ಮಕ್ಕಳಲ್ಲ, ನಮ್ಮ ಕಾಲೇಜ್ ಮಕ್ಕಳು, BEd ಮಕ್ಕಳು, ಡಿಗ್ರಿ ಮಾಡಿರ್ತಾರೆ, ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ, ಅವರೆಲ್ಲರೂ ಸಹಿತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ರೆಡಿ ಆಗ್ತಿರುವಂತ ಸ್ಟೂಡೆಂಟ್ಸ್ ಇರ್ತಾರೆ. ಅವರು ಸಹಿತ ಟೆಕ್ಸ್ಟ್ ಬುಕ್ಗಳನ್ನ ಹೇಗೆ ಓದ್ತಿದ್ದಾರೆ ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ಓದುವಂತ ಇಂಪಾರ್ಟೆನ್ಸ್ ಏನು, ಮತ್ತೆ ಟೆಕ್ಸ್ಟ್ ಬುಕ್ ಅನ್ನ ಹೇಗೆ ಓದ್ಬೇಕು ಅನ್ನೋಂಥದ್ರ ಬಗ್ಗೆ ನಾನು ಕೆಲವೊಂದು ಐಡಿಯಾಸ್ ಅನ್ನ ಡೆವಲಪ್ ಮಾಡಿ ಅದಕ್ಕೆ ಒಂದು ಡೆಮೋ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಆ ಒಂದು ವಿಚಾರಗಳನ್ನ ನಾನೀಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೇನೆ. ಈಗ ಈ ವಿಚಾರ ನೀವು ಕೇಳಿದ ತಕ್ಷಣ ಇದರಲ್ಲೇನು ಸ್ಪೆಷಾಲಿಟಿ ಇದೆ ಅಂತ ಪೋಷಕರಾದಂತ ನೀವು ಅಥವಾ ಶಿಕ್ಷಕರು, ವಿದ್ಯಾರ್ಥಿಗಳು ಅನ್ಕೋಬಹುದು. ಏನದು ಅಂತ ಹೇಳಿದ್ರೆ, ನಮ್ಮ ಮಗು ಆಗ್ಲೇ ಟೆಕ್ಸ್ಟ್ ಬುಕ್ ಓದ್ತಿದೆ,
ಈಗಾಗ್ಲೇ ಓದ್ತದೆ, ಓದು ಅಂತ ನಾವ್ ಹೇಳ್ತಿದ್ವಿ. ಈಗ ಆ ಟೆಕ್ಸ್ಟ್ ಬುಕ್ ಓದ್ತಿದೆ ಮಗು. ಈಗ ಈ ಮೇಷ್ಟ್ರು ತಗೊಳ್ತಾರಂತ ಕ್ಲಾಸಲ್ಲಿ ಏನ್ ವಿಶೇಷತೆ ಇದೆ ಇವ್ರು ಹೇಳ್ತಿರೋದ್ರಲ್ಲಿ ಅಂತ ತಮ್ಗೆಲ್ಲರಿಗೂ ಆಲೋಚನೆ ಬಂದಿರ್ಬೋದು. ಆದ್ರೆ ಟೆಕ್ಸ್ಟ್ ಬುಕ್ ಓದಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸಾಕಷ್ಟು ಮೇಷ್ಟ್ರುಗಳು ಚೆನ್ನಾಗಿ ಗೈಡ್ ಮಾಡ್ಬೋದು, ಇಲ್ಲ ಅಂತಿಲ್ಲ. ಸಾಕಷ್ಟು ಪೋಷಕರು ಸಹಿತ ಗೈಡ್ ಮಾಡ್ತಾ ಇದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಮೆಜಾರಿಟಿ ಏನ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಓದು ಓದು ಅಂತ ಹೇಳ್ತಾರೆ ಹೊರತು ಹೇಗೆ ಓದಬೇಕು ಅನ್ನೋದನ್ನ ಹೇಳ್ಕೊಡ್ತಿಲ್ಲ. ಅದು ಓದೋದ್ರಿಂದ ಆಗುವಂತ ಇಂಪಾರ್ಟೆನ್ಸ್ ಏನ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದು ಅಂತ ಹೇಳ್ಕೊಡ್ತಿಲ್ಲ. ಮತ್ತೆ ಓದಿದ್ದನ್ನ ಏನ್ ಮಾಡ್ಬೇಕು, ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಿಲ್ಲ. ಅದಕ್ಕೋಸ್ಕರ ಈಗ ಈ ವಿಚಾರಗಳನ್ನು ನಾನು ತಮ್ಮ ಮುಂದೆ ಶೇರ್ ಮಾಡ್ಕೊಳ್ತಿರೋದು. ಯಾವ ಮಗು ಬರೀ ನೋಟ್ಸ್ಗೆ ಸ್ಟಿಕ್ ಆಗತ್ತೆ, ಮೇಷ್ಟ್ರು ಕೊಡುವಂತ ನೋಟ್ಸ್ ತಗೊಳ್ಬೇಕು, ಎಲ್ಲರೂ ತಗೊಳ್ಳಿ. ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ನೋಟ್ಸ್ ಅನ್ನ ಬರ್ಕೊಳ್ಳಿ. ಆದ್ರೆ ಯಾವ ಮಗು ಬರೀ ನೋಟ್ಸ್ ಅನ್ನ ಓದುತ್ತೆ, ಟೆಕ್ಸ್ಟ್ ಬುಕ್ ಅನ್ನು ಓದುತ್ತೆ, ಆ ಮಗು ಆರ್ಡಿನರಿ ಪರ್ಫಾರ್ಮೆನ್ಸ್ ಅನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮಗು ಬರೀ ನೋಟ್ಸ್ ಮೇಲೆ ಸ್ಟಿಕ್ ಆಗ್ಬೇಕು, ಆರ್ಡಿನರಿ ಮಗು, ಯಾವ ಮಗು ಟೆಕ್ಸ್ಟ್ ಬುಕ್ ಓದ್ಲಿಕ್ಕೆ ಆಗೋದಿಲ್ಲ, ಅಲ್ಲಿರುವಂತದನ್ನ ಓದಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಆ ಮಕ್ಕಳು ಮಾತ್ರ ನೋಟ್ಸ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗ್ಬೇಕು. ಎಲ್ಲಾ ಮಕ್ಕಳು ಅಲ್ಲ. ಒಂದ್ ವೇಳೆ ಒಂದ್ ಮಗು ಬರೀ ನೋಟ್ಸ್ಗೆ ಡಿಪೆಂಡ್ ಆಗಿದೆ ಅಂತ ಅಂದ್ರೆ ಆ ಮಗು ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡ್ಬೋದು, ಅಷ್ಟೇನೆ. ಒಳ್ಳೆ ಪರ್ಸೆಂಟೇಜ್ ಸಹಿತ ತಗೋಬಹುದು. ಆದ್ರೆ ಎಕ್ಸಾಮ್ ಆದ್ಮೇಲೆ ರಿಟೈನ್ ಆಗೋದಿಲ್ಲ, ಅದು ಉಳಿಯೋದಿಲ್ಲ. ಅದು ಮುಂದೆ ಬರುವಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಲೈಕ್ CET ಆಗ್ಬೋದು, TET ಆಗ್ಬೋದು, ಅಥವಾ ನೀಟ್ ಎಕ್ಸಾಮಿನೇಷನ್, JEE ಎಕ್ಸಾಮಿನೇಷನ್, ಇಂಥ ಎಕ್ಸಾಮಿನೇಷನ್ಗಳನ್ನ ಆ ಮಕ್ಕಳು ಪಾಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ವೆರಿ ಆರ್ಡಿನರಿ ಆಗ್ತಾರೆ ಮಕ್ಕಳು. ನೋಟ್ಸ್ ಓದಬಾರ್ದು ಅಂತ ನಾನು ಹೇಳ್ತಿಲ್ಲ, ಟೀಚರ್ ಕೊಡುವಂಥದ್ದು. ಟೀಚರ್ ಕೊಡುವಂತ ನೋಟ್ಸು ಓದ್ಬೇಕು, ಜೊತೆಗೆ ಇವರು ಟೆಕ್ಸ್ಟ್ ಬುಕ್ ಓದ್ಬೇಕು. ಯಾವ ಮಗು ಓದೋದಿಲ್ಲ ಆ ಮಗು ಆರ್ಡಿನರಿ ಆಗುತ್ತೆ. ಕೆಲವು ಮಕ್ಕಳು ಓದ್ತಾರೆ, ಆದ್ರೆ ಸಿಸ್ಟಮ್ಯಾಟಿಕ್ ಆಗಿ ಓದೋದಿಲ್ಲ. ಅದನ್ನ ಯಾವ ರೀತಿ ಓದ್ಬೇಕೋ ಆ ರೀತಿ ಓದಿ ಆ ಟೆಕ್ಸ್ಟ್ ಬುಕ್ ಅನ್ನು ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ಅದು ಸಹಿತ ಏನು ಪ್ರಯೋಜನ ಆಗೋದಿಲ್ಲ. ಕೆಲವು ಮಕ್ಕಳು ಮಾತ್ರ ಚೆನ್ನಾಗಿ ಓದ್ಬೋದು, ಓದ್ತಾ ಇರ್ತಾರೆ. ಎಲ್ಲ ಮಕ್ಕಳು ಈ ತರ ಓದ್ಬೇಕು ಅಂತ ನನ್ನ ಇಂಟೆನ್ಷನ್. ಯಾರಿಗೆ ಇದು, ಯಾವ ಮಕ್ಕಳಿಗೆ? 5ನೇ ಕ್ಲಾಸ್ 5th ಸ್ಟ್ಯಾಂಡರ್ಡ್ ಮಗುವಿಂದ ಹಿಡಿದು PG ಓದ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ನಾನು ಕೊಡುವಂತ ಐಡಿಯಾ ಪ್ರಾಕ್ಟಿಕಲ್ ಆಗಿ ಯೂಸ್ ಆಗುತ್ತೆ. ಬರೀ ಅವ್ರಿಗೆ ಅಲ್ಲ, ಯಾರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ಈಗ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಂಡ್ರು ಸಹಿತ ಅವರು ಟೆಕ್ಸ್ಟ್ ಬುಕ್ ಸಮೇತ, ಇನ್ಕ್ಲೂಡಿಂಗ್ ಟೆಕ್ಸ್ಟ್ ಬುಕ್, ಸಾಕಷ್ಟು ಬುಕ್ಸ್ ಅನ್ನ ಅವ್ರು ಓದ್ಬೇಕಾಗುತ್ತೆ. ಈಗ ಪುಸ್ತಕವನ್ನ ಓದೋದು ಅಂತ ಹೇಳಿದ್ರೆ ಸುಮ್ಮನೆ ನ್ಯೂಸ್ ಪೇಪರ್ ಓದ್ದಂಗೆ ಓದಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗುವಂತ ಸ್ಟೂಡೆಂಟ್ ಆಗ್ಬೋದು, ಅಥವಾ ಒಂದು 5th ಸ್ಟ್ಯಾಂಡರ್ಡ್ ಇಂದ ಹಿಡಿದು PG ವರೆಗೆ ಓದ್ತಾ ಇರುವಂತ ಯಾವುದೇ ಒಂದು ಸ್ಟೂಡೆಂಟ್ ಆಗಿರ್ಬೋದು, ಒಂದು ಟೆಕ್ಸ್ಟ್ ಬುಕ್ ಅನ್ನ ಹೇಗೆ ಓದಬೇಕು ಅನ್ನುವಂಥ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಅಲ್ಲಿ ಓದಿದ್ರೆ ಮಾತ್ರ ಅದರ ಬೆನಿಫಿಟ್ ಅನ್ನ ಅವರು ತಗೊಳ್ಳಿಕ್ಕೆ ಆಗುತ್ತೆ. ಬೆಟರ್ ಲರ್ನಿಂಗ್ ಆಗುತ್ತೆ ಟು ದ ಎಕ್ಸ್ಟೆಂಟ್ ಆಫ್ ರಿಟೈನಿಂಗ್ ಈವನ್ ಆಫ್ಟರ್ ಎಕ್ಸಾಮಿನೇಷನ್. ಹಾಗಾಗಿ ಒಂದು 5th ಸ್ಟ್ಯಾಂಡರ್ಡ್ ಮಗುವಿಂದ ಹಿಡಿದು PG ಓದ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಈಗ ನಾನು ಕೊಡುವಂತ ಐಡಿಯಾಸ್ ಯೂಸ್ ಆಗುತ್ತೆ. ಜೊತೆಗೆ ಇದು ಪೋಷಕರು ಅರ್ಥ ಮಾಡ್ಕೊಂಡ್ರೆ ಮಕ್ಕಳಿಗೆ ಗೈಡ್ ಮಾಡ್ಬೋದು ಮನೆಯಲ್ಲಿ. ಮತ್ತೆ ಟೀಚರ್ಸ್ ಈಗ ಆಲ್ರೆಡಿ ಮಾಡ್ತಿರ್ತಾರೆ, ಮತ್ತೆ ಟೀಚರ್ಸ್ಗೂ ಸಹಿತ ಇನ್ನೊಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಒಬ್ಬ ಟೀಚರ್ ಎಜುಕೇಟರ್ ಆಗಿರೋದ್ರಿಂದ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡು ಈಗ ನಾನು ಆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಡ್ತೇನೆ. ಹೇಳ್ಕೊಡೋದಲ್ಲದೆ ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಷನ್ ಸಹಿತ ಮಾಡಿ ತೋರಿಸ್ತೇನೆ. ಬರೀ ಹೇಳೋದಲ್ಲ, ಹೇಗೆ ಮಾಡಬೇಕು ಅನ್ನೋದನ್ನು ಸಹಿತ ತೋರಿಸ್ಕೊಡ್ಬೇಕಾಗತ್ತೆ. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ನ್ಯಾಚುರಲ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ. ಟೀಚರು ಕ್ಲಾಸ್ ತಗೊಳ್ತಾರೆ, ಎಲ್ಲ ಮಕ್ಕಳು ತುಂಬಾ ಸೀರಿಯಸ್ ಆಗಿ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾರೆ. ಟೀಚರು ಕಾನ್ಸೆಪ್ಟ್ಗಳನ್ನ ಡೆವಲಪ್ ಮಾಡ್ತಾರೆ, ಮಕ್ಕಳೆಲ್ಲರೂ ಸಹಿತ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಸರಿ, ಅದಾದ್ಮೇಲೆ ಟೀಚರು ನೋಟ್ಸ್ ಕೊಡ್ತಾರೆ. ಎಲ್ಲ ಮಕ್ಕಳು ಸಹಿತ ಬಹಳ ಸಿನ್ಸಿಯರ್ ಆಗಿ ನೋಟ್ಸ್ ಅನ್ನ ಬರ್ಕೊಳ್ತಾರೆ, ಮತ್ತೆ ನೋಟ್ಸ್ ಅನ್ನ ಓದ್ತಾರೆ. ಕೆಲವರು ಸಂಪೂರ್ಣವಾಗಿ ನೋಟ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ, ಕೆಲವರು ಅದ್ರ ಜೊತೆಗೆ ಟೆಕ್ಸ್ಟ್ ಬುಕ್ ಸಹಿತ ಓದ್ತಾರೆ. ಇಷ್ಟು ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಂದ ನಾವು ನೋಡುವಂಥದ್ದು.
ಎಲ್ಲ ಮಕ್ಕಳು ಈ ರೀತಿ ಮಾಡ್ತಾರೆ. ಇದು ಯೂಶುವಲ್ ಪ್ರೋಸೆಸ್ ಈ ರೀತಿ ನಡೀತಿದೆ. ಆದ್ರೆ ಇಷ್ಟಕ್ಕೆ ಪರ್ಫೆಕ್ಟ್ ಲರ್ನಿಂಗ್ ಆಗೋದಿಲ್ಲ, ಇಷ್ಟು ಸಾಕಾಗೋದಿಲ್ಲ ಫಾರ್ ದ ಪರ್ಫೆಕ್ಟ್ ಕಾನ್ಸೆಪ್ಟ್ ಫಾರ್ಮೇಶನ್, ಟು ದ ಎಕ್ಸ್ಟೆಂಟ್ ಆಫ್ ರಿಟೈನಿಂಗ್ ಇಟ್ ಈವನ್ ಆಫ್ಟರ್ ಎಕ್ಸಾಮಿನೇಷನ್, ಟು ದ ಎಕ್ಸ್ಟೆಂಟ್ ಆಫ್ ಅಟೆಂಡಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇನ್ ದ ಫ್ಯೂಚರ್. ಫ್ಯೂಚರ್ ಲರ್ನಿಂಗ್ಗೆ ಕ್ಯಾರಿ ಫಾರ್ವರ್ಡ್ ಆಗುವಷ್ಟು ಅಥವಾ ಅಪ್ಲಿಕೇಶನ್ ಲೆವೆಲ್ಗೆ ಹೋಗುವಷ್ಟು ಲರ್ನಿಂಗ್ ಇಷ್ಟರಲ್ಲಿ ಸಾಕಾಗೋದಿಲ್ಲ, ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ಐಡಿಯಾ ಏನು ಅಂತ ಹೇಳಿದ್ರೆ, ನಾನು ಕೊಡುವಂತ ಟೆಕ್ನಿಕ್ ಏನು ಅಂತ ಹೇಳಿದ್ರೆ, ಮಗು ಕ್ಲಾಸನ್ನು ಅಟೆಂಡ್ ಮಾಡಲಿ, ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ, ಮಕ್ಕಳೆಲ್ಲರೂ ಅಟೆಂಡ್ ಮಾಡಲಿ ಸೀರಿಯಸ್ ಆಗಿ ಮೊದಲ ತರನೇ, ನೋಟ್ಸು ಬರ್ಕೊಳ್ಳಿ ಮೇಷ್ಟ್ರದ್ದು, ಎಲ್ಲ ಮಕ್ಕಳು ಬರ್ಕೊಳ್ಳಿ. ಆದ್ರೆ ಸಂಪೂರ್ಣವಾಗಿ ಮೇಷ್ಟ್ರು ಕೊಡುವಂತ ನೋಟ್ಸ್ ಮೇಲೆನೇ ಡಿಪೆಂಡ್ ಆಗೋದು ಬೇಡ. ಟೆಕ್ಸ್ಟ್ ಬುಕ್ಕು ಸಮೇತ ಇದೆ, ದ ಬೆಸ್ಟ್ ಸೋರ್ಸ್ ಅದು ಆ ಮಕ್ಕಳಿಗೆ, ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಈಗ ಮಗು ಟೆಕ್ಸ್ಟ್ ಬುಕ್ ಅನ್ನ ಓದಬೇಕು, ನೋಟ್ಸ್ ಅನ್ನ ಬರ್ಕೊಂಡಿದ್ದಾದ್ಮೇಲೆ ಸರಿ ಹೇಗೆ ಓದಬೇಕು ಅನ್ನೋದನ್ನ ಈಗ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸರಿ, ಒಂದು ಚಾಪ್ಟರ್ ಅಥವಾ ಒಂದು ಕಾನ್ಸೆಪ್ಟ್ ಕ್ಲಾಸ್ ರೂಮ್ ಅಲ್ಲಿ ಆಗುತ್ತೆ. ಅದಾದಾಗ ಮಗು ನೋಟ್ಸ್ ಎಲ್ಲ ತಗೊಳುತ್ತೆ, ಬರ್ಕೊಳ್ಳುತ್ತೆ. ಬರ್ಕೊಂಡಿದ್ದಾದ್ಮೇಲೆ ಮಗು ಬರೀ ಅದ್ರ ಮೇಲೆ ಡಿಪೆಂಡ್ ಆಗದೆ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡ್ಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ಆ ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಚಾಪ್ಟರ್ನ ಓಪನ್ ಮಾಡಬೇಕು. ತೆಗೆದು 1 ಪ್ಯಾರಾ 2 ಪ್ಯಾರಾ 3 ಪ್ಯಾರಾ ಈ ರೀತಿ ಇರುತ್ತಲ್ಲಿ. ಈಗ ಮಗು ಆ ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕಾಗತ್ತೆ. ಯೂಶುವಲ್ ಆಗಿ ಓದೋದು ಹೇಗೆ? ಮಗು ಸುಮ್ಮನೆ ಕ್ಯಾಶುವಲ್ ಆಗಿ ಓದ್ಕೊಂಡು ಹೋಗುತ್ತೆ. ಸೊ ಕ್ಯಾಶುವಲ್ ರೀಡಿಂಗ್ ಆಫ್ ಟೆಕ್ಸ್ಟ್ ಬುಕ್ ಈಸ್ ನಾಟ್ ಎನಫ್. ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಲೈನ್ಗಳನ್ನ ಪಾಸ್ ಮಾಡ್ಕೊಂಡು ಹೋಗೋದಲ್ಲ, ಅಥವಾ ನ್ಯೂಸ್ ಪೇಪರ್ನ ಓದ್ದಂಗೆ ಓದೋದಲ್ಲ. ತುಂಬಾ ಸ್ಪೀಡ್ ಆಗಿ ಓದಬಾರ್ದು. ಈಗ ಟೆಕ್ಸ್ಟ್ ಬುಕ್ ನಾನು ಕೊಡುವಂತ ಐಡಿಯಾ, ನಿಧಾನವಾಗಿ ಓದಬೇಕು, ಡೀಪ್ ಆಗಿ ಓದಬೇಕು. ಅಲ್ಲಿರುವಂತ ಪ್ರತಿಯೊಂದು ಪದದ ಮೇಲೂ ಸಹಿತ, ಸಿಂಬಲ್ ಮೇಲೇನೂ ಸಹಿತ, ನಂಬರ್ ಮೇಲೇನೂ ಸಹಿತ ಕಾನ್ಸಂಟ್ರೇಷನ್ ಮಾಡಿ ಓದಬೇಕು. ಇಲ್ಲಿ ಯಾವುದೇ ಹರಿ ಬೇಡ, ನಿಧಾನವಾಗಿ ಆ ಲೈನ್ಗಳನ್ನ ಮಗು ಓದಬೇಕು, ಕಾನ್ಸಂಟ್ರೇಷನ್ ಇಟ್ಟು ಓದಬೇಕು. ಸುಮ್ಮನೆ ಮೆಕ್ಯಾನಿಕಲಿ ಸುಮ್ಮನೆ ಪೇಜ್ಗಳನ್ನ ತಿರ್ಕೊಂಡು ಹೋಗೋದಲ್ಲ. ಈಗ ಹೇಗೆ ಓದಬೇಕು? ಈಗ ಮೊದಲನೇ ಪ್ಯಾರಾ ತಗೋಬೇಕು. ಮೊದಲನೇ ಪ್ಯಾರಾ ತಗೊಂಡು ನಿಧಾನವಾಗಿ ಓದ್ಕೊಂಡು ಅಲ್ಲಿರುವಂತ ಲೈನ್ಗಳಲ್ಲಿ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ಸಾರಿ ಓದ್ಬೇಕು ಅದನ್ನ. ಓದಿದ್ದಾದ್ಮೇಲೆ ಈಗ 2ನೇ ಪ್ಯಾರಕ್ಕೆ ಹೋಗ್ಬಾರ್ದು. ಯೂಶುವಲಿ ಮಗು 2ನೇ ಪ್ಯಾರಕ್ಕೆ ಪಾಸ್ ಆಗ್ಬಿಡುತ್ತೆ. ಈಗ ಮತ್ತೇನ್ ಮಾಡ್ಬೇಕು? ಈಗ ಯಾವ ಲೆವೆಲ್ಗೆ ಓದಿರ್ತೀವಿ ಅಂತ ಹೇಳಿದ್ರೆ, ಈ ಮೊದಲನೇ ಪ್ಯಾರಾ ಎಸೆನ್ಸ್ ಏನಿದೆ, ಈ ಮೊದಲನೇ ಪ್ಯಾರಾದಲ್ಲಿ ಏನಿದೆ, ಒಬ್ಬ ರಾಜನ ಬಾಲ್ಯದ ಬಗ್ಗೆ ಇದೆಯಾ, ಅಥವಾ ಯಾವುದೋ ಪ್ರಿಪರೇಷನ್ ಬಗ್ಗೆ ಇದೆಯಾ, ಅಥವಾ ಯಾವುದೋ ಒಂದು ವಿಷಯಕ್ಕೆ ಇಂಟ್ರೊಡಕ್ಷನ್ ಇದೆಯಾ, ಏನು ಅನ್ನೋಂತ ಗೊತ್ತಾಗ್ಬೇಕು, ಅದು ಅರ್ಥ ಆಗ್ಬೇಕು. ಆ ಲೆವೆಲ್ಗೆ ನಾವು ಅದನ್ನ ಓದ್ಬೇಕು. ಸರಿ, ಅಷ್ಟು ನೀಟಾಗಿ ಅದನ್ನ ಓದಿ ಅಲ್ಲಿರುವಂತಹ ವಿಷಯ ಅಲ್ಪ ಸ್ವಲ್ಪ ಅರ್ಥ ಆದ್ಮೇಲೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಅದೇ ಪ್ಯಾರಾವನ್ನು ಓದ್ಬೇಕು. ಈಗ 2ನೇ ಸಾರಿ ಅದೇ ಪ್ಯಾರಾವನ್ನು ಓದ್ಬೇಕಾದಾಗ ಕೈಯಲ್ಲಿ ಪೆನ್ ಇಟ್ಕೊಂಡು ಈಗ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಅನ್ಸಿದ್ದನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು. 2ನೇ ಬಾರಿ ಒಂದು ನೇಮ್ ಬರುತ್ತೆ, ಒಂದು ಸಿಂಬಲ್ ಬರುತ್ತೆ, ಅಥವಾ ಒಂದು ರಿಯಾಕ್ಷನ್ ಬರುತ್ತೆ, ಅಥವಾ ಯಾವುದೋ ಒಂದು ಮೀನಿಂಗ್ ಬರುತ್ತೆ. 2ನೇ ಬಾರಿ ಏನ್ ಮಾಡ್ಬೇಕಾಗತ್ತೆ? ಮತ್ತೆ ಓದ್ತಾ ಇಂಪಾರ್ಟೆಂಟ್ ಅನ್ಸಿದ್ದನ್ನ ಅಲ್ಲೊಂದು ಇಲ್ಲೊಂದು ಆ ಪ್ಯಾರಾದಲ್ಲಿ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಇನ್ನೂ ಡೀಪ್ ಆಗಿ ಅರ್ಥ ಆಗುತ್ತೆ. ಈಗ ಇಷ್ಟು ಮಾಡಿದ್ದಾದ್ಮೇಲೆ ಈಗ ಮತ್ತೆ ನಾವು ಸೆಕೆಂಡ್ ಪ್ಯಾರಕ್ಕೆ ಹೋಗ್ಬಾರ್ದು. ಇಷ್ಟು ಮಾಡಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಒಂದು ಸಣ್ಣ ನೋಟ್ಬುಕ್ ಅನ್ನು ಪಕ್ಕದಲ್ಲಿ ತಗೊಂಡು ಈಗ ನಾವು ಓದಿ ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅಂತ ಅಂಡರ್ಲೈನ್ ಮಾಡ್ಕೊಂಡಿದ್ವಿ, ಅದರಿಂದ ಒಂದು 2-3 ಪಾಯಿಂಟ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ನೋಟ್ಬುಕ್ ಅಲ್ಲಿ ಬರ್ಕೋಬೇಕು. ಪಾಯಿಂಟ್ ವೈಸ್ ಅದ್ರಲ್ಲಿ ಬರ್ಕೋಬೇಕು. ಬರ್ಕೊಂಡಿದ್ದಾದ್ಮೇಲೆ ಈಗ 2ನೇ ಪ್ಯಾರಕ್ಕೆ ಹೋಗ್ಬೇಕು. 2ನೇ ಪ್ಯಾರಾ ಓದೋವಾಗೂ ಸಹಿತ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಬೇಕು. ಈ ರೀತಿ ತುಂಬಾ ಪೇಷನ್ಸ್ ಇಂದ ನಿಧಾನವಾಗಿ ಒಂದು ಪ್ಯಾರಾ ಆದ್ಮೇಲೆ ಇನ್ನೊಂದು ಪ್ಯಾರಾ, ಒಂದು ಪ್ಯಾರಾ ಆದ್ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಅದರಿಂದ ಒಂದಷ್ಟು ಪಾಯಿಂಟ್ಸ್ ಅನ್ನ ನೋಟ್ಬುಕ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬರ್ಕೊಂಡು ಈ ರೀತಿ 1 by 1 ಪ್ಯಾರಾ ಮುಗಿಸ್ಕೊಂಡು ಹೋಗ್ಬೇಕು. ಈ ರೀತಿ ಓದ್ಬೇಕು. ಈ ರೀತಿ ಓದ್ತಾ ಇರ್ತೀವಿ. ಈಗ ನಮ್ಗೆ ಆಕ್ಚುಲ್ ಆಗಿ ಆಲ್ರೆಡಿ ಪಾಠ ಕೇಳಿರ್ತೀವಿ. ಈಗ ಈ ಲೆವೆಲ್ಗೆ ನಮ್ಗೆ ಓದಿದಾಗ
ಜೊತೆಗೆ ಮಿಸ್ಟ್ರು ನೋಟ್ಸ್ ಬೇರೆ ಓದಿರ್ತೀವಿ, ಪರ್ಫೆಕ್ಟ್ ಆಗಿ ಕಾನ್ಸೆಪ್ಟ್ ಮೂಡುತ್ತೆ. ಜೊತೆಗೆ ನಾವೇ ಮೆಟೀರಿಯಲ್ ರೆಡಿ ಮಾಡ್ತಿದ್ದೀವಿ, ನಾವೇ ಕಂಟೆಂಟ್ ನ ಓದಿ ಅರ್ಥ ಮಾಡ್ಕೊಂಡು ನಮ್ಮ ನೋಟ್ಸ್ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ. ಮೇಸ್ಟ್ ನೋಟ್ಸ್ ಮೇಲೆ ಡಿಪೆಂಡ್ ಆಗೋದಲ್ಲ. ಆ ನೋಟ್ಸು ಪ್ರಿಪೇರ್ಡ್ ಬೈ ಟೀಚರ್. ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಅದು ನಾನು ಕಾನ್ಸೆಪ್ಟ್ ಅನ್ನು ಓದಿ, ಅಂದ್ರೆ ಒಬ್ಬ ಸ್ಟೂಡೆಂಟ್ ತಾನೇ ಕಾನ್ಸೆಪ್ಟ್ ಅನ್ನು ಓದಿ ಅರ್ಥ ಮಾಡ್ಕೊಂಡು ಅವನಿಗೆ ಅರ್ಥ ಆದಂತ ನೋಟ್ಸ್ ಅನ್ನು ಅವನು ಬರ್ಕೊಳ್ಳೋದು ಇದೆಯಲ್ಲ, ದಟ್ ಇಸ್ ದ ಬೆಸ್ಟ್ ಲರ್ನಿಂಗ್, ದಟ್ ಇಸ್ ದ ಬೆಸ್ಟ್ ನೋಟ್ಸ್. ಈ ರೀತಿ ಮಗು ಸ್ವತಃ ಕಲಿತು ಅವನೇ ಮೆಟೀರಿಯಲ್ನ ಕ್ರಿಯೇಟ್ ಮಾಡೋ ಲೆವೆಲ್ಗೆ ಟೆಕ್ಸ್ಟ್ ಬುಕ್ ಅನ್ನು ಓದಿ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ದ ವೇ ಆಫ್ ಲರ್ನಿಂಗ್. ದಟ್ ಈಸ್ ದ ವೇ ಆಫ್ ರೀಡಿಂಗ್ ಟೆಕ್ಸ್ಟ್ ಬುಕ್. ದಿಸ್ ಇಸ್ ಹೌ ವಿ ಆರ್ ಸಪೋಸ್ ಟು ಎನ್ಕ್ಯಾಶ್ ದ ಟೆಕ್ಸ್ಟ್ ಬುಕ್ ಫಾರ್ ಅವರ್ ಬೆಟರ್ ಲರ್ನಿಂಗ್. ಯಾವ ಸ್ಟ್ಯಾಂಡರ್ಡ್ ಆದ್ರೂ ಆಗಿರ್ಲಿ, ಈ ಪೇಷನ್ಸ್ ಇರಬೇಕು ನಮಗೆ. ಈ ಪೇಷನ್ಸ್ ಅನ್ನ ಮಕ್ಕಳಿಗೆ ಕಲಿಸ್ಬೇಕು. ಈ ಸ್ಟೈಲ್ ಆಫ್ ರೀಡಿಂಗ್ ಟೆಕ್ಸ್ಟ್ ಬುಕ್ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು. ಈಗ ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಈಗ ಇದನ್ನ ನಾನು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ ಸ್ಕ್ರೀನ್ ಮೇಲೆ, ಮಕ್ಕಳು ಹೇಗೆ ಇದನ್ನ ಮಾಡಬೇಕು ಅಂತ. ಈಗ ಈ ಡೆಮಾನ್ಸ್ಟ್ರೇಷನ್ ನೋಡಿದ್ರೆ ನಾನು ಏನ್ ಹೇಳಿದೆ ಅದು ಅರ್ಥ ಆಗತ್ತೆ. ಈಗ ಈ ಡೆಮಾನ್ಸ್ಟ್ರೇಷನ್ ನೋಡೋಣ ಬನ್ನಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ನೋಡೋಣ ಬನ್ನಿ. ಈಗ ಒಂದು ಪಾಠ ಮುಗಿದ್ಮೇಲೆ ಒಂದು ಟೆಕ್ಸ್ಟ್ ಬುಕ್ ತೆಗೆದು ಏನ್ ಮಾಡ್ಬೇಕು, ಹೇಗೆ ಓದ್ಬೇಕು ಅನ್ನೋದನ್ನ ಈಗ ನಾನು ಹೇಳ್ದಂಗೆ ಇಲ್ಲಿ ಮಾಡಿ ತೋರ್ಸೋಣ. ಈಗ ನೋಡಿ, ನಾನು ಹೇಳ್ದೆ ಕೆಲವೊಂದು ಟೆಕ್ಸ್ಟ್ ಬುಕ್ ಮಕ್ಕಳು ಕೊಡ್ತಾರೆ, ತೆಗೆದು ನೋಡಿದ್ರೆ ಹೊಸ ಟೆಕ್ಸ್ಟ್ ಬುಕ್ ಇದ್ದಂಗೆ ಇರ್ತದೆ. ಅಲ್ಲಿಗೆ ಏನರ್ಥ? ಮಗು ಟೆಕ್ಸ್ಟ್ ಬುಕ್ ಓದ್ತಿಲ್ಲ ಅಂತ ಅರ್ಥ. ಡೆಫಿನೆಟ್ ಆಗಿ ಈ ಮಗು ಆರ್ಡಿನರಿನೇ ಆಗೋದು. ಟೆಕ್ಸ್ಟ್ ಬುಕ್ಕೇ ಯೂಸ್ ಮಾಡ್ತಿಲ್ಲ, ಸಂಪೂರ್ಣವಾಗಿ ಒಂದು ನೋಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮಿನೇಷನ್ ಚೆನ್ನಾಗಿ ಬರೀಬಹುದು ಅಷ್ಟೇ. ಇದು ಪರ್ಫೆಕ್ಟ್ ಲರ್ನಿಂಗ್ ಅಲ್ಲ. ಈಗ ಕೆಲವೊಂದು ಟೆಕ್ಸ್ಟ್ ಬುಕ್ಗಳನ್ನ ತೆಗೆದು ನೋಡಿದಾಗ ಕಾಣ್ತಾ ಇದೆಯಾ? ಇನ್ನು ಹತ್ರ ಬೇಕಾದ್ರೆ ಬರ್ಲಿ ಇಲ್ಲಿಗೆ. ನಾನು ಆಗ್ಲೇ ಹೇಳ್ದಂಗೆ ಕೆಲವು ಮಕ್ಕಳು ಟೆಕ್ಸ್ಟ್ ಬುಕ್ ನ ಬಳಕೆ ಮಾಡಿರೋದಿಲ್ಲ, ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಗೆರೆ ಹಾಕಿರೋದಿಲ್ಲ. ಅದು ಗೊತ್ತಾಗುತ್ತೆ ಟೆಕ್ಸ್ಟ್ ಬುಕ್ ಸರಿಯಾಗಿ ಬಳಕೆ ಆಗಿಲ್ಲ ಅಂತ. ಕೆಲವು ಮಕ್ಕಳು ನೋಡಿ, ಇದೊಂದು ಟೆಕ್ಸ್ಟ್ ಬುಕ್ ಪೇಜ್. ಕೆಲವು ಮಕ್ಕಳು ಈ ರೀತಿ ಟೆಕ್ಸ್ಟ್ ಬುಕ್ ಅನ್ನ ಇಟ್ಕೊಂಡಿದ್ದಾರೆ. ಅದರ ಅರ್ಥ ಏನು ಅಂದ್ರೆ ಈ ಮಗು ಟೆಕ್ಸ್ಟ್ ಬುಕ್ ಅನ್ನ ಬಳಕೆ ಮಾಡಿದೆ, ಓದಿದೆ ಅಂತ ಅರ್ಥ. ಈ ರೀತಿ ಇರಬೇಕು ಟೆಕ್ಸ್ಟ್ ಬುಕ್. ಆದ್ರೆ ಮಗು ಕರೆಕ್ಟ್ ಆಗಿ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್, ಮಗು ಏನೋ ಬರ್ಕೊಂಡಿದೆ ನೋಡಿ, ಇಲ್ಲೇನೋ ಅದಕ್ಕೆ ರಿಲೇಟೆಡ್ ಬರ್ಕೊಂಡಿದೆ, ಇಲ್ಲೇನೋ ಅಂಡರ್ಲೈನ್ ಮಾಡಿದೆ, ಇಲ್ಲೇನೋ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಬರ್ಕೊಂಡಿದೆ. ಬರ್ಕೋಬೇಕು ಈ ರೀತಿ. ಇದು ತಪ್ಪಲ್ಲ. ಇದು ಮಗುಗೆ ಏನ್ ಅರ್ಥ ಆಗುತ್ತೋ, ಹೇಗೆ ಅರ್ಥ ಆಗುತ್ತೋ ಆ ರೀತಿ ಟೆಕ್ಸ್ಟ್ ಬುಕ್ ಅನ್ನ ಬಳಕೆ ಮಾಡ್ಕೋಬೇಕು. ಇಲ್ಲಿ ಓದ್ತಾ ಇರುವಾಗ ಏನೋ ಡೌಟ್ ಬರುತ್ತೆ, ಯಾವುದೋ ಒಂದು ಪದದ ಅರ್ಥ ಗೊತ್ತಾಗೋದಿಲ್ಲ, ಅಲ್ಲೇ ಬರ್ಕೋಬಹುದು, ತಪ್ಪೇನಿಲ್ಲ. ಈಗ ಇಲ್ಲಿ ಓದ್ತಾ ಇರುತ್ತೆ ಮಗು, ಇಲ್ಲಿ ಪೀಡಿಯಾಟ್ರಿಷಿಯನ್ ಅಂತ ಬರುತ್ತೆ. ಪೀಡಿಯಾಟ್ರಿಷಿಯನ್ ಅಂದ್ರೆ ಮಗುಗೆ ಏನು ಅಂತ ಗೊತ್ತಿಲ್ಲ, ಈಗ ಪಕ್ಕದಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೋಬಹುದು ಚೈಲ್ಡ್ ಸ್ಪೆಷಲಿಸ್ಟ್ ಅಂತ ಬರ್ಕೊಂಡ್ರೆ ಮತ್ತೆ ಓದುವಾಗ ನೀಟಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈ ರೀತಿಯ ಟೆಕ್ಸ್ಟ್ ಬುಕ್ ನಾವು ನೋಡಿದಾಗ ಮಗು ಟೆಕ್ಸ್ಟ್ ಬುಕ್ ಅನ್ನ ಓದಿದೆ ಅನ್ನುವಂಥದ್ದು ಒಂದು ಚೂರು ಗೊತ್ತಾಗುತ್ತೆ ಅಲ್ವಾ? ಮುಂದೆ ನೋಡಿ, ಈ ಟೆಕ್ಸ್ಟ್ ಬುಕ್ ನೋಡಿ ಎಷ್ಟು ಕೆಲಸ ಮಾಡಿದೆ ಮಗು ಈ ಟೆಕ್ಸ್ಟ್ ಬುಕ್ ಅಲ್ಲಿ. ಮಗು ಟೆಕ್ಸ್ಟ್ ಬುಕ್ ಅನ್ನ ಬಳಕೆ ಮಾಡ್ಕೊಂಡಿದೆ ಸರಿಯಾಗಿ ಅಂತ ಈ ಪೇಜ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ನೋಡಿ, ಅಂಡರ್ಲೈನ್ ಮಾಡಿದೆ, ಪೆನ್ಸಿಲ್ ಅಲ್ಲಿ ಮಾಡಿದೆ, ಇನ್ನೂ ಇಂಪಾರ್ಟೆಂಟ್ ಅನ್ನ ಪೆನ್ನಲ್ಲಿ ಮಾಡ್ಕೊಂಡಿದೆ, ಇನ್ನೂ ಅದಕ್ಕೆ ಇಂಪಾರ್ಟೆಂಟ್ ಅನ್ಸಿದ್ದನ್ನ ಮಾರ್ಕರ್ ಅಲ್ಲೂ ಸಹಿತ ಮಾಡ್ಕೊಂಡಿದೆ. ಯಾವುದೋ ಈಕ್ವೇಶನ್ ಎಲ್ಲೋ 6 ಮಾರ್ಕ್ ತೋರಿಸುತ್ತೆ. ಅದಕ್ಕೆ ಏನ್ ಗೊತ್ತಾಗುತ್ತೆ, ಅದಕ್ಕೆ ಏನ್ ಸುಲಭ ಅನ್ಸುತ್ತೆ, ಆ ಎಲ್ಲ ಕೆಲಸಗಳನ್ನ ಇದ್ರೊಳಗಡೆ ಮಾಡ್ಕೊಂಡಿದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಈ ತರ ಬಳಕೆ ಆಗ್ಬೇಕು ಟೆಕ್ಸ್ಟ್ ಬುಕ್ ನಮ್ಗೆ. ಆದ್ರೆ ಇದ್ರಲ್ಲೂ ಸಹಿತ ಪರ್ಫೆಕ್ಟ್ ಆಗಿ ಕೆಲಸ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಈ ರೀತಿ ಓದಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಮಗು ಅದನ್ನ ಮಾಡಿದೆ ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ಈಗ ಅದನ್ನ ನಾನು ಮಾಡಿ ತೋರಿಸ್ತೇನೆ. ಈಗ ಮುಂದಿನ ಪೇಜ್ಗೆ ಹೋಗೋಣ. ನೋಡಿ, ಇದೆಲ್ಲವೂ ಸಹಿತ ಯೂಸ್ ಆಗಿರುವಂತ ಟೆಕ್ಸ್ಟ್ ಬುಕ್ಸ್. ನೋಡಿ, ಇವೆಲ್ಲವೂ ಸಹಿತ ಯೂಸ್ ಆಗಿರುವಂತ ಟೆಕ್ಸ್ಟ್ ಬುಕ್. ಈಗ ಇದು ನೋಡಿ, ಇದು ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್. ನಾವು ತಗೊಂಡು ನೋಡಿದಾಗ ಆ ಟೆಕ್ಸ್ಟ್ ಬುಕ್ ಈ ರೀತಿ ಇದೆ, ಹೊಸ ಟೆಕ್ಸ್ಟ್ ಬುಕ್ ಇದ್ದಂಗಿದೆ. ಅಲ್ಲಿಗೆ ಅರ್ಥ ಏನು ಅಂದ್ರೆ ಮಗು ಇದನ್ನ ಬಳಕೆ ಮಾಡಿಲ್ಲ. ಓದಿರ್ಬೋದು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ಅಂಡರ್ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಅಂಡರ್ಲೈನ್ ಮಾಡ್ಕೊಳ್ಳೋ ಲೆವೆಲ್ಗೆ ಮಗು ಓದಿಲ್ಲ. ನೋಡಿ, ಈ ರೀತಿ ಇಟ್ಕೊಂಡಿರ್ತಾರೆ ಟೆಕ್ಸ್ಟ್ ಬುಕ್.
ನೋಡಿ, ಸರಿಯಾಗಿ ಅದನ್ನ ಬಳಕೆ ಮಾಡಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಈಗ ಇದನ್ನ ಹೇಗೆ ಓದಬೇಕು ಅನ್ನೋದನ್ನ ಈಗ ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಚಾಪ್ಟರ್, ಯಾವುದೋ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ಸ್ ಅಂತ 7th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಚಾಪ್ಟರ್ ಇದೆ. 7th ಅಲ್ಲೋ 8th ಅಲ್ಲೋ ಇದೆ ಅಂತ ಇಟ್ಕೊಳ್ಳಿ. ಮಗು ಕ್ಲಾಸ್ ಅಟೆಂಡ್ ಮಾಡುತ್ತೆ, ಸೈನ್ಸ್ ಟೀಚರ್ ಇದನ್ನ ಪಾಠ ಮಾಡ್ತಾರೆ, ಚೆನ್ನಾಗಿ ತಿಳಿಸ್ಕೊಡ್ತಾರೆ, ಎಲ್ಲ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅದಾದ್ಮೇಲೆ ಟೀಚರು ನೋಟ್ಸ್ ಕೊಡ್ತಾರೆ, ಮಕ್ಕಳೆಲ್ಲರೂ ಸಹಿತ ನೋಟ್ಬುಕ್ ಅಲ್ಲಿ ನೋಟ್ಸ್ ಅನ್ನ ಬರ್ಕೊಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ಈಗ ಮಗು ಟೆಕ್ಸ್ಟ್ ಬುಕ್ ಓದ್ಬೇಕು. ನೋಟ್ಸ್ ಅನ್ನ ಬರ್ಕೊಂಡಿದ್ದಾದ್ಮೇಲೆ ಕಾನ್ಸೆಪ್ಟ್ ಅನ್ನ ಅಷ್ಟೋ ಇಷ್ಟೋ ಕ್ಲಾಸ್ ರೂಮ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಮಗು ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕು. ಈಗ ಟೆಕ್ಸ್ಟ್ ಬುಕ್ ಅನ್ನ ಓದುವುದು ಹೇಗೆ ಅನ್ನೋದನ್ನ ಈಗ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೇನೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಆ ಚಾಪ್ಟರ್ ತಗೋಬೇಕು, ಆ ಚಾಪ್ಟರ್ನ ಮೊದಲನೇ ಪೇಜ್ನ ಮೊದಲನೇ ಪ್ಯಾರ ತಗೋಬೇಕು. ಈಗ ಇದು ಮೊದಲನೇ ಪ್ಯಾರ. ಈಗ ಇದು ಒಂದು ಚಾಪ್ಟರ್ ಇದೆ, ಕ್ಲಾಸಲ್ಲಿ ಚಾಪ್ಟರ್ ಮುಗ್ದಿದೆ, ಮಗು ನೋಟ್ಸ್ ತಗೊಂಡಿದೆ. ಈಗ ಮಗು ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕು. ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕಾದ್ರೆ ಏನ್ ಮಾಡ್ಬೇಕು, ಮಗು ಆ ಪಾಠದ ಮೊದಲನೇ ಪೇಜ್ಗೆ ಬರಬೇಕು. ಮೊದಲನೇ ಪೇಜ್ಗೆ ಬಂದಾಗ ಮೊದಲನೇ ಪ್ಯಾರವನ್ನ ತಗೋಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ 2 ಪ್ಯಾರ ಇದೆ, ಇಲ್ಲೊಂದು ಪ್ಯಾರ ಇದೆ, ಇಲ್ಲೊಂದು ಪ್ಯಾರ ಇದೆ. ಈ 2 ಪ್ಯಾರಗಳನ್ನ ಹೇಗೆ ಓದ್ಬೇಕು ಅನ್ನೋದನ್ನ ಈಗ ನಾನು ತೋರಿಸ್ಕೊಡ್ತೇನೆ. ಹೇಗೆ ಓದ್ಬೇಕು ಮತ್ತೆ ಓದಿದ್ದನ್ನ ಏನ್ ಮಾಡ್ಬೇಕು ಅಂತ. ಈಗ ನೋಡಿ, ಈಗ ನಿಮ್ಮ ಮುಂದೆ ಈ ಒಂದು ಪೇಜನ್ನ ನಾನು ಓದ್ತೇನೆ. ಹೇಗೆ ಓದ್ಬೇಕು ಮಗು ಅನ್ನೋದನ್ನ ನೋಡ್ಕೊಳ್ಳಿ. ಡ್ಯೂರಿಂಗ್ ಡಿಫರೆಂಟ್ ಮೆಟಬಾಲಿಕ್ ಆಕ್ಟಿವಿಟೀಸ್ taking place in our body, the body produces many substances of which some are useful while the others are useless. If retained in the body, the useless unwanted substances may become poisonous and cause much harm, and in severe cases even death. The organs which remove these unwanted and toxic substances from the body are called excretory organs. The process of removal of unwanted and harmful metabolic waste substances is called excretion. ನೋಡಿ, ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಿ ಸ್ಪೀಡ್ ಹೋಗದೆ ನಿಧಾನವಾಗಿ ಓದ್ದೆ. ಈಗ ಇಷ್ಟು ಕಾನ್ಸಂಟ್ರೇಟ್ ಮಾಡಿ ಇಷ್ಟು ನಿಧಾನವಾಗಿ ಓದಿದ್ದಕ್ಕೆ ಈ ಪ್ಯಾರದೊಳಗಡೆ ಏನಿದೆ ಅನ್ನೋದು ಈಗ ನನಗೆ ಅರ್ಥ ಆಯ್ತು. ಎಲ್ಲರಿಗೂ ಅರ್ಥ ಆಗುತ್ತೆ ಈ ಸ್ಟೈಲಲ್ಲಿ ಓದಿದ್ರೆ, ಇದರಲ್ಲಿ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಇಷ್ಟಕ್ಕೆ ಇದು ಮುಗಿಯಲ್ಲ. ಈಗ ಮತ್ತಿನ್ನೊಂದ್ಸರಿ ನಾವು ಓದ್ಬೇಕಾಗತ್ತೆ. ಈಗ ಮತ್ತಿನ್ನೊಂದ್ಸರಿ ಓದ್ಬೇಕಾದಾಗ ನಾನು ಹೇಳ್ದಾಗೆ ಈಗ ಪೆನ್ ಇಟ್ಕೋಬೇಕು, ಇಂಪಾರ್ಟೆಂಟ್ ಅನ್ಸಿದ್ದನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಲೈಕ್ ಹೇಗೆ ಅಂದ್ರೆ, ಹೀಗೆ ನೋಡಿ, ಅದೇ ಪ್ಯಾರ ಈಗ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತಿನ್ನೊಂದ್ಸರಿ ಓದ್ತಾ ಅಂಡರ್ಲೈನ್ ಮಾಡ್ಕೊಳ್ತೀನಿ ನೋಡಿ. ಡ್ಯೂರಿಂಗ್ ಡಿಫರೆಂಟ್ ಮೆಟಬಾಲಿಕ್ ಆಕ್ಟಿವಿಟೀಸ್ taking place in our body, the body produces many substances. ಈ ಮೆನಿ ಸಬ್ಸ್ಟೆನ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಮೆಟಬಾಲಿಕ್ ಆಕ್ಟಿವಿಟೀಸ್ ಇಂದ. ಹಾಗಾಗಿ ಮೆಟಬಾಲಿಕ್ ಆಕ್ಟಿವಿಟೀಸ್ ನ ಸಬ್ಸ್ಟೆನ್ಸಸ್ ಅನ್ನ ಅಂಡರ್ಲೈನ್ ಮಾಡ್ಕೊಂಡೆ. ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಯೂಸ್ಲೆಸ್ ಸಬ್ಸ್ಟೆನ್ಸ್ ಮತ್ತು ಯೂಸ್ಫುಲ್ ಸಬ್ಸ್ಟೆನ್ಸ್. ಹಂಗಾಗಿ ಎರಡನ್ನೂ ಅಂಡರ್ಲೈನ್ ಮಾಡ್ಕೊಂಡೆ. ಯೂಸ್ಲೆಸ್ ಅಥವಾ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಮೇ ಬಿಕಮ್ ಪಾಯ್ಸನಸ್, ಅವೇ ಪ್ರಾಬ್ಲಮ್. ಹಾಗಾಗಿ ಅವುಗಳನ್ನ ಅಂಡರ್ಲೈನ್ ಮಾಡ್ಕೊಂಡೆ. ಆಮೇಲೆ ದ ಆರ್ಗ್ಯಾನ್ಸ್ ವಿಚ್ ರಿಮೂವ್ ದೀಸ್ ಅನ್ವಾಂಟೆಡ್ ಅಂಡ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಫ್ರಮ್ ದ ಬಾಡಿ ಆರ್ ಕಾಲ್ಡ್ ಎಕ್ಸ್ಕ್ರಿಟರಿ ಆರ್ಗ್ಯಾನ್ಸ್. ಎಕ್ಸ್ಕ್ರಿಟರಿ ಆರ್ಗ್ಯಾನ್ ಅಂದ್ರೆ ಏನು ಅನ್ನೋದಕ್ಕೆ ಇಲ್ಲಿ ನನಗೆ ಮೀನಿಂಗ್ ಸಿಗ್ತಿದೆ, ಹಾಗಾಗಿ ಅದನ್ನ ಅಂಡರ್ಲೈನ್ ಮಾಡ್ಕೊಂಡೆ. ಆಮೇಲೆ ಇಲ್ಲೊಂದು ಪ್ರೋಸೆಸ್ ಇದೆ, ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಅನ್ವಾಂಟೆಡ್ ಅಂಡ್ ಹಾರ್ಮ್ಫುಲ್ ಮೆಟಬಾಲಿಕ್ ವೇಸ್ಟ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಎಕ್ಸ್ಕ್ರೀಷನ್. ಈಸ್ ಕಾಲ್ಡ್ ಎಕ್ಸ್ಕ್ರೀಷನ್ ಅಂದ್ರೆ ಎಕ್ಸ್ಕ್ರೀಷನ್ ಮೀನಿಂಗು ಸಹಿತ ಇದೆ. ಹಾಗಾಗಿ ಇಲ್ಲಿಂದ ಇದೆ ಪ್ರೋಸೆಸ್ ಅಂತ ಹಿಡಿದು ಇಲ್ಲಿಂದ ಇಷ್ಟನ್ನ ನಾನು ಅಂಡರ್ಲೈನ್ ಮಾಡ್ಕೊಂಡೆ. ಈಗ ಅಕಾರ್ಡಿಂಗ್ ಟು ಮೈ ಅಬ್ಸರ್ವೇಷನ್, ಮೈ ಅಂಡರ್ಸ್ಟ್ಯಾಂಡಿಂಗು, ಈಗ ಈ ಒಂದು ಪ್ಯಾರದಲ್ಲಿ ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಾನು ಅಂಡರ್ಲೈನ್ ಮಾಡ್ಕೊಂಡೆ. ಈ ರೀತಿ ಎಲ್ಲರೂ ಸಹಿತ ಮಾಡ್ಕೋಬೇಕಾಗತ್ತೆ. ಈಗ ಇನ್ನೊಂದು ಲೆವೆಲ್ಗೆ ಅರ್ಥ ಆಯ್ತು. ಈಗ ಈ ಒಂದು ಪರ್ಟಿಕ್ಯುಲರ್ ಪ್ಯಾರ ಇಷ್ಟಾದ್ಮೇಲೆ ಏನ್ ಮಾಡ್ಬೇಕೀಗ? ಇಷ್ಟಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಇಷ್ಟಕ್ಕೆ ಬಿಡಬಾರ್ದು, ಇದನ್ನ ಇಷ್ಟಕ್ಕೆ ನೆಕ್ಸ್ಟ್ ಪ್ಯಾರಕ್ಕೆ ಹೋಗ್ಬಾರ್ದು. ಈಗ ಇದನ್ನ ಸಣ್ಣ ಒಂದು ನೋಟ್ ಬುಕ್ ಒಳಗಡೆ ಈ ಪಾಯಿಂಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಅದು ಹೇಗೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ, ಈ ರೀತಿ ನೋಟ್ಸ್ ಮಾಡಿ ನೋಡಿ. ಮೊದಲನೇ ಪ್ಯಾರದಲ್ಲಿ ಏನಿತ್ತು? ಮೆಟಬಾಲಿಕ್ ಆಕ್ಟಿವಿಟೀಸ್ ಪ್ರೊಡ್ಯೂಸಸ್ ಯೂಸ್ಫುಲ್ ಅಂಡ್ ಯೂಸ್ಲೆಸ್ ಸಬ್ಸ್ಟೆನ್ಸಸ್. ಮೆಟಬಾಲಿಕ್ ಆಕ್ಟಿವಿಟಿಯಿಂದ 2 ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಬರುತ್ತೆ, ಯೂಸ್ಫುಲ್ ಅಂಡ್ ಯೂಸ್ಲೆಸ್ ಅಂತ. ಅಲ್ಲಿ ಅರ್ಥ ಆಗಿತ್ತು ನನಗೆ, ಅಂಡರ್ಲೈನ್ ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನ ಇಲ್ಲಿ ಒಂದು ಪಾಯಿಂಟ್ ನ ಬರ್ಕೊಂಡಿದ್ದೀನಿ. ಆಮೇಲೆ
ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಮೇ ಬಿಕಮ್ಸ್ ಪಾಯ್ಸನಸ್, ಲೀಡ್ಸ್ ಟು ಡೆತ್ ಸಮಟೈಮ್ಸ್ ಅಂತ ಇತ್ತು. ಅದು ಇಂಪಾರ್ಟೆಂಟ್ ಪಾಯಿಂಟ್, ಅದನ್ನ ಬರ್ಕೊಂಡೆ. ಆಮೇಲೆ ಮತ್ತೆ ಮುಂದೆ ಏನ್ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ, ದೀಸ್ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಶುಡ್ ಬಿ ರಿಮೂವ್ಡ್ ಫ್ರಮ್ ದ ಬಾಡಿ ಆಸ್ ಇಟ್ ಈಸ್ ಡೇಂಜರಸ್, ಪಾಯ್ಸನಸ್, ಇಟ್ ಈಸ್ ಟು ಬಿ ರಿಮೂವ್ಡ್ ಫ್ರಮ್ ದ ಬಾಡಿ ಅಂತ ಅರ್ಥ ಆಗಿತ್ತು. ಅದನ್ನ ಒಂದು ಪಾಯಿಂಟ್ ಅನ್ನ ಹಾಕೊಂಡೆ. ನೆಕ್ಸ್ಟ್, ಆರ್ಗನ್ಸ್ ಹೆಲ್ಪ್ಸ್ ಟು ರಿಮೂವ್ ದಿ ಅನ್ವಾಂಟೆಡ್ ಮೆಟೀರಿಯಲ್ ಫ್ರಮ್ ದ ಬಾಡಿ ಈಸ್ ಕಾಲ್ಡ್ ಎಕ್ಸ್ಕ್ರಿಟರಿ ಆರ್ಗನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಕ್ರಿಟರಿ ಆರ್ಗನ್ ಅನ್ನೋದು ಆ ಪ್ಯಾರದಲ್ಲಿದೆ. ಹಾಗಾಗಿ ಆ ಮೀನಿಂಗ್ ಅನ್ನ ಎತ್ಕೊಂಡು ಅರ್ಥ ಆದ್ಮೇಲೆ ಇಲ್ಲಿ ಬರ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಕ್ರೀಷನ್ ಅಂತಾನು ಆ ಒಂದು ಪ್ಯಾರದಲ್ಲಿದೆ. ಹಾಗಾಗಿ ನಾನು ಮತ್ತೆ ಅದನ್ನು ಸಹಿತ ಇಲ್ಲಿ ತಗೊಂಡಿದ್ದೀನಿ ನೋಡಿ. ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಅನ್ವಾಂಟೆಡ್ ಮೆಟೀರಿಯಲ್ ಫ್ರಮ್ ಬಾಡಿ ಈಸ್ ಕಾಲ್ಡ್ ಎಕ್ಸ್ಕ್ರೀಷನ್. ಈಗ ಆ ಒಂದು ಪರ್ಟಿಕ್ಯುಲರ್ ಪ್ಯಾರಾದಲ್ಲಿ ನನಗೆ ಏನ್ ಅರ್ಥ ಆಗಿತ್ತು ಅಷ್ಟನ್ನ ನಾನು ಬಿಡದೆ, ಅರ್ಥ ಆಗಿದ ತಕ್ಷಣ ಅದನ್ನ ನಾನು ಮೆಟೀರಿಯಲ್ ಮಾಡಿ ಬರ್ಕೊಂಡೆ. ನೋಡಿ, ದಿಸ್ ಇಸ್ ಮೈ ಮೆಟೀರಿಯಲ್. ಇದು ನಾನೇ ಪ್ರಿಪೇರ್ ಮಾಡಿರುವಂತ ನೋಟ್ಸ್. ಹಾಗಾಗಿ ಈ ನೋಟ್ಸ್ ಕೊಡೋಷ್ಟು ಇನ್ಫಾರ್ಮೇಶನ್ ನನಗೆ ಈ ಪ್ರಪಂಚದಲ್ಲಿ ಇನ್ಯಾವ ನೋಟ್ಸು ಸಹಿತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನೇ ಅರ್ಥ ಮಾಡ್ಕೊಂಡು ನಾನೇ ಮಾಡ್ಕೊಂಡಿರುವಂತ ಪಾಯಿಂಟ್ಸ್ ಇವು, ರೆಡಿಮೇಡ್ ಪಾಯಿಂಟ್ಸ್ ಅಲ್ಲ, ಯಾರೋ ಮಾಡಿಕೊಟ್ಟಿರುವಂತ ಪಾಯಿಂಟ್ಸ್ ಅಲ್ಲ. ಹಾಗಾಗಿ ಒಂದು ಟೆಕ್ಸ್ಟ್ ಬುಕ್ ಅನ್ನ ಈ ಲೆವೆಲ್ಗೆ ತುಂಬಾ ಪೇಷನ್ಸ್ ಇಂದ ಕಾನ್ಸಂಟ್ರೇಷನ್ ಇಟ್ಟು 2 ಸಾರಿ ಓದಿ ಅಂಡರ್ಲೈನ್ ಮಾಡಿ ಆಮೇಲೆ ಅದನ್ನ ಪಾಯಿಂಟ್ ಮಾಡ್ಕೊಂಡ್ರೆ, ನೋಟ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೆಕ್ಸ್ಟ್ ಬುಕ್ ಬಳಕೆ ಆಗುತ್ತೆ. ಆಲ್ರೆಡಿ ಮೇಸ್ಟ್ರು ಪಾಠ ಮಾಡಿರ್ತಾರೆ, ಮೇಸ್ಟ್ರು ನೋಟ್ಸು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಈ ಲೆವೆಲ್ಗೆ ಮಗು ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ತುಂಬಾ ಚೆನ್ನಾಗಿ ಕಲಿಕೆ ಆಗುತ್ತೆ. ಈ ಮಗು ಬೋರ್ಡ್ ಎಕ್ಸಾಮಿನೇಷನ್ಗಳಂತವನ್ನು ಚೆನ್ನಾಗಿ ಮಾಡೋದೇ ಅಲ್ಲದೆ ಇದನ್ನ ರಿಟೈನ್ ಮಾಡ್ಕೊಳ್ತಾರೆ ಕಲ್ತಿದ್ದನ್ನ. ಈ ಸ್ಟೈಲ್ ಅವನಿಗೆ ಬಂತು ಅಂದ್ರೆ ಆ ಮಗು ಇಂಡಿಪೆಂಡೆಂಟ್ ಆಗಿ ಕಲಿಯುವಂತ ಕೆಪಾಸಿಟಿಯನ್ನು ಬೆಳೆಸ್ಕೊಳ್ಳುತ್ತೆ. ಬೇರೆ ಮಕ್ಕಳು ಬರೀ ನೋಟ್ಸ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಈ ತರದ ಸ್ಟೈಲು ಮಕ್ಕಳಿಂದನೇ ಕಲಿಸ್ಬಿಟ್ರೆ ಮಕ್ಕಳು ಇಂಡಿಪೆಂಡೆಂಟ್ ಲರ್ನರ್ಸ್ ಆಗ್ತಾರೆ. ಈಗ ನೋಡಿ, ಈ ಸ್ಟೈಲಲ್ಲಿ ಮಗು ಕಲ್ತಿದ್ದಾನೆ ಅಂದ್ರೆ ಅವನಿಗೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲ, ಮುಂದೆ ಬರುವಂತಹ ಎಕ್ಸಾಮಿನೇಷನ್ಸ್ ಯಾವೇ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗ್ಬೋದು, ಪರ್ಫೆಕ್ಟ್ ಆಗಿ ರಿಟೈನ್ ಆಗುತ್ತೆ. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ತುಂಬಾ ಸುಲಭವಾಗಿ ಅಂತ ಎಕ್ಸಾಮಿನೇಷನ್ಸ್ನೆಲ್ಲ ಕ್ರ್ಯಾಕ್ ಮಾಡುವಷ್ಟು ಜ್ಞಾನ ಈ ತರದ ಲರ್ನಿಂಗ್ ಇಂದ ಸಿಗುತ್ತೆ. ಹಾಗಾಗಿ ಆ ಪೋಷಕರಾಗಿರ್ಬೋದು ಅಥವಾ ಈಗ ಆಲ್ರೆಡಿ ಟೀಚರ್ಸ್ ಈ ರೀತಿ ಗೈಡ್ ಮಾಡ್ತಾ ಇರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸಾಕಷ್ಟು ಜನ ಮಾಡ್ತಾ ಇರ್ಬೋದು. ಮತ್ತೆ ಇದು ಅರ್ಥ ಆದ್ರೆ ಇನ್ನು ಹೇಗೆ ನಮ್ಮ ಮಕ್ಕಳಿಗೆ ಗೈಡ್ ಮಾಡುವಂಥದ್ದು ಅಂತ ಗೊತ್ತಾಗುತ್ತೆ. ಆ ಥರ ಮಾಡ್ಬೋದು. ಮತ್ತೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳೇನಾದ್ರೂ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಸ್ಟೈಲಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸ್ಟ್ಯಾಂಡರ್ಡ್, PG ವರೆಗೆ ಯಾರಾದ್ರೂ ಆಗಿರ್ಲಿ, ಈ ಸ್ಟೈಲಲ್ಲಿ ಓದಿ ಟೆಕ್ಸ್ಟ್ ಬುಕ್ ಅನ್ನ ಅದನ್ನ ಪಾಯಿಂಟ್ಸ್ ಮಾಡೋದನ್ನ ಕಲ್ಕೊಂಡ್ಬಿಟ್ರೆ ಅವ್ರಿಗೆ ತುಂಬಾ ಸುಲಭ ಆಗುತ್ತೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಳ್ಳಕ್ಕೂ ಸಹಿತ ಯೂಸ್ ಆಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತೆ ಶಿಕ್ಷಕರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅನ್ನುವಂಥ ಒಂದು ಆಶಯದ ಮೇಲೆ ಈ ಟೆಕ್ನಿಕ್ ಅನ್ನ ನಾನು ಡೆವಲಪ್ ಮಾಡಿದ್ದೀನಿ. ಎಲ್ಲರೂ ಇದನ್ನ ಬಳಕೆ ಮಾಡ್ಕೊ